ನನ್ನ ತಂಗಿಯ ಮದುವೆ ಯಾವ ಅಡೆತಡೆಯಿಲ್ಲದೆ ಬಹಳ ಇಜ್ಜಣ ಮುಣಿಯಿಂದ ನಡೆದೋಯ್ತು. ನಮ್ಮ ಪಾಲಿಗೆ ದೇವರಾಗಿ ಬಂದ ರಾಮಣ್ಣ ನನ್ನ ತಂಗಿಯ ಮೈ ಮೇಲೆ ಬೇಕಾದಷ್ಟು ಚಿನ್ನ ಆಭರಣಗಳನ್ನು ಹಾಕಿ ನನ್ನ ಕೈಯಿಂದ ಒಂದು ನವ ಪೈಸೆಯನ್ನು ಖರ್ಚು ಮಾಡಿಸ್ತೇನೆ ಮದುವೆ ಮಾಡ್ಕೊಂಡ. ಇನ್ನು ಮಾನವಂತರ ಮನೆಗೆ ಸೊಸೆಯಾಗಿ ಹೋಗ್ತಾ ಇರುವ ನನ್ನ ತಂಗಿಗೆ ನನ್ನ ಆತ್ಮತೈರ್ಯವನ್ನು ತುಂಬಿ ಆ ಮನೆ ಜ್ಯೋತಿಯ ಬೆಳಗುವಂತೆ ನಗುತ್ತಾ ಕಳಿಸ್ಕೊಡ್ಬೇಕು. ಇನ್ನು ಮುಂದೆ ನನ್ನ ತಂಗಿಯನ್ನು ಬಿಟ್ಟು ಈ ಮನೆಯಲ್ಲಿ ಹೇಗಪ್ಪ ನಾನು ಕಾಲ ಕಳೀಲಿ? ಯಾಕಣ್ಣ ಕಣ್ಣಲ್ಲಿ ನೀರು? ಆ ದೇವ್ರ ದಯೆಯಿಂದ ಎಲ್ಲನೂ ನೀನು ಅನ್ಕೊಂಡಾಗೆ ಆಗಿದೆ. ಸಂತೋಷ ಪಡೋದ್ ಬಿಟ್ಟು ಕಣ್ಣಲ್ಲಿ ನೀರಾಗ್ತಿದ್ಯಲ್ಲ ಅಣ್ಣ. ಹೌದಮ್ಮ ಲಕ್ಷ್ಮಿ, ನೀನ್ ಹೇಳುವುದು ಸತ್ಯ ಕಣಮ್ಮ. ನಿನ್ನ ಬಾಳಿನಲ್ಲಿ ನಿನ್ನ ಕಷ್ಟದ ದಿನವು ದೂರವಾಗಿ ಸಂತೋಷದಿಂದ ಕೂಡಿ ಬಾಳುವ ಕಾಲ ಬಂದಿದೆ ತಂಗಿ, ಬಂದಿದೆ. ನಿನ್ನ ಜೀವನದಲ್ಲಿ ಹೊಸ ಚಿಗುರು ಮೂಡಿ ನಿನ್ನ ಬಾಳು ಬಂಗಾರವಾಗುತ್ತೆ ತಂಗಿ, ಬಂಗಾರವಾಗುತ್ತೆ. ಅಣ್ಣ, ನನ್ ಬಾಳೇನೋ ಬಂಗಾರ ಆಗುತ್ತೆ ಅಣ್ಣ, ಆದ್ರೆ ನೀನೊಬ್ನೇ ಒಂಟಿಯಾಗಿ ಹೇಗಣ್ಣ ಜೀವನ ಮಾಡ್ತೀಯ? ನನ್ನನ್ನು ಮದುವೆ ಮಾಡಿ ನಿನ್ ಕರ್ತವ್ಯಗಳನ್ನ ನೀನ್ ತಿಳ್ಕೊಂಡು, ಆದ್ರೆ ಇನ್ ಮುಂದೆ ಈ ಮನೆಯಲ್ಲಿ ನೀನೊಬ್ನೇ ಒಂಟಿಯಾಗಿ ಹೇಗಿರ್ತೀಯ ಅಣ್ಣ, ಹೇಗಿರ್ತೀಯ? ಲಕ್ಷ್ಮಿ ಲಕ್ಷ್ಮಿ, ನಿನ್ನ ಬದುಕು ಹಸನಾಯ್ತಲ್ಲ, ನನಗೆ ಅಷ್ಟೇ ಸಾಕಮ್ಮ. ಈ ನಿನ್ನ ಅಣ್ಣನ ಜೀವನ ಹೇಗೋ ಕಳೆದೋಗುತ್ತೆ ತಂಗಿ, ಹೇಗೋ ಕಳೆದೋಗುತ್ತೆ. ನೀನ್ ಮಾತ್ರ ಶ್ರೀಮಂತರ ಮನೆಯ ಸೊಸೆ ಆದಿ ಅಂತ ನಿನ್ನಲ್ಲಿ ಹಠ ಅಹಂಕಾರ ಗುರುವಾರ್ಥಗಳನ್ನು ಮೈಗೂಡಿಸಿಕೊಳ್ಳದೆ ಹುಟ್ಟಿದ ಮನೆಗೂ ಪಾದ ನೆಟ್ಟಿದ ಮನೆಗೂ ಕೀರ್ತಿ ತರ್ಬೇಕಮ್ಮ. ಇದೇ ಕಣಮ್ಮ ಈ ನಿನ್ನ ಅಣ್ಣನ ಆಸೆ. ಅಣ್ಣ, ಚಿಕ್ಕದ್ರಲ್ಲೇ ತಂದೆ ತಾಯಿ ಬಂಧು ಬಳಗ ಯಾರನ್ನು ಕಾಣದೆ ಬೆಳೆದೋಳಣ್ಣ ನಾನು. ಆದ್ರೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಆಗಿ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ನನ್ನ ಜೀವನದಲ್ಲಿ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ಸಾಕಿ ಬೆಳೆಸಿದ್ಯಾ ಅಣ್ಣ. ಅಣ್ಣ, ನೀನು ಮಾತಿನಂತೆ ಹುಟ್ಟಿದ ಈ ಮನೆಗೂ ಮೆಟ್ಟು ಆ ಮನೆಗೂ ಯಾವುದೇ ಕಳಂಕ ಬರ್ದೇ ಇರೋ ಹಾಗೆ ನಾನು ಉಸಿರಿರೋ ತನಕ ಬದುಕಿ ಬಾಳ್ತೀನಣ್ಣ. ಇದು ನಿಜವಾಗ್ಲು ಈ ಭೂಮಿ ತಾಯಣೆಗೂ ಸತ್ಯ ಅಣ್ಣ, ಸತ್ಯ. ನನ್ನ ತಂಗಿಯ ಗುಣ ಅಪರಂಜಿ ಅಂತ ನನಗೆ ಗೊತ್ತಮ್ಮ. ಆದ್ರೂ ನಾನು ನಿನ್ನ ಅಣ್ಣನಾಗಿ 4-6 ಬುದ್ಧಿ ಮಾತುಗಳನ್ನು ಹೇಳ್ಬೇಕಾದದ್ದು ನನ್ನ ಕರ್ತವ್ಯನಮ್ಮ. ಅದನ್ನ ಕೇಳಬೇಕಾದದ್ದು ನಿನ್ನ ಕರ್ತವ್ಯ. ಅಣ್ಣ, ನೀನು ಮನದಾಳದ ಮಾತುಗಳನ್ನ, ನಿನ್ನ ಮನಸ್ಸಿನ ಧ್ವನಿನ ಕೇಳಬೇಕು ಅಂತ ನನ್ನ ಮನಸ್ಸು ಕೂಡ ಹಾತೊರಿತಾ ಇದೆ. ಅದೇನು ಅಂತ ತಿಳಿಸಣ್ಣ. ಲಕ್ಷ್ಮಿ, ಸೃಷ್ಟಿಕರ್ತನ ನೇಮದಲ್ಲಿ ಈ ಜಗತ್ತು ಸೃಷ್ಟಿಯಾಗಿ ಇಲ್ಲಿ ನೀರು ಗಾಳಿ ಮಳೆ ಎಷ್ಟೊಂದು ಮುಖ್ಯನೋ ಹಾಗೆ ನೀನು ಕೂಡ ಪಾದ ಮೆಟ್ಟಿದ ಮನೆಗೂ ಹುಟ್ಟಿದ ಮನೆಗೂ ಆದ ದೀಪವಾಗಿ ಬೆಳಗಿ ಎಲ್ಲರ ಚೈತ್ರದ ಚೆಲುವಿಯಾಗಿ ನೀನು ಪುಟಕಿಟ್ಟಿದ ಚಿನ್ನವಾಗಬೇಕು ತಂಗಿ. ಸತ್ತ ಪತಿಯನ್ನು ತುಳಿದು 7 ಹೆಜ್ಜೆಯನ್ನಿಟ್ಟು ಹಿರಿಯರಿಂದ ಹಾಲು ತುಪ್ಪನ ದಾರ ಏರಿಸಿಕೊಂಡು ನಿನ್ನ ಕೊರಳಿಗೆ ಮಾಂಗಲ್ಯ ಸೂತ್ರನ ಕಟ್ಸ್ಕೊಂಡಿದ್ಯಾ. 5 ಮುತ್ತುಗಳ ಅರ್ಥ, ಹಣೆಯ ಸಿಂಧೂರ, ಮೂಗಿನ ಮೂಗುತಿ, ಕಿವಿಯ ವಾಲೆ, ಬೆರಳಿನ ಕಾಲುಂಗುರ, ಕೊರಳಿನ ಮಾಂಗಲ್ಯ. ಇವು 5 ಮುತ್ತುಗಳ ಅರ್ಥವನ್ನು ತಿಳಿದು ನೀನು ಸದಾ ಮುತ್ತೈದೆಯಾಗಿ ಗಂಡನಿಗೆ ಪ್ರೀತಿಯ ಮಡದಿಯಾಗಿ ಮಾನವಂತರ ಮನೆಯ ಮಗಳೆಂದು ಬಿರುದು ಪಡೆಯಬೇಕಮ್ಮ, ಬಿರುದು ಪಡೆಯಬೇಕು. ಇದೇ ಕಣಮ್ಮ ಈ ನಿನ್ನ ಅಣ್ಣನ ಆಸೆ. ಅಣ್ಣ, ನೀನು ಮನ್ಸಿನ ಮಾತು ಕೇಳಿ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ಅಣ್ಣ, ನಾನು ನಿನ್ ತಂಗಿ ಅಣ್ಣ, ನಿನ್ನ ಆಸೆ ತರನೇ ಬದುಕಿ ಬಾಳ್ತೀನಿ. ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋದಕ್ಕೆ ಅನುವು ಮಾಡಿಕೊಡು ಅಣ್ಣ. ತಂಗಿ, ನಿನ್ನ ಈ ಮನೆಯಿಂದ ಕಳಿಸ್ಕೊಡಲು
ನನ್ನ ಕೈಲಿ ಸಾಧ್ಯವಾಗ್ತಾ ಇಲ್ಲ ಅಮ್ಮ, ಸಾಧ್ಯವಾಗ್ತಾ ಇಲ್ಲ. ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಬೇಕು ಅನ್ನೋದೇ ನನ್ನ ಜೀವನ. ನೋವು ಕೊಡ್ತಾ ಇದೀಯಮ್ಮ, ನೋವು ಕಾಡ್ತಾ ಇದೆ. ಹುಟ್ಟಿದ ಮನೆಯೋ ಹೆಣ್ಣು ಮಕ್ಕಳಿಗೆ, ಹುಟ್ಟಿದ ಮನೆಯೋ ಹೆಣ್ಣಿಗೆ ಯಾವುದು ಶಾಶ್ವತವಲ್ಲಮ್ಮ, ಗಂಡನ ಮನೆಯೇ ಶಾಶ್ವತ. ಬಾ ತಂಗಿ, ಬಾ ತಂಗಿ, ಈ ಚೇರ್ ಮೇಲೆ ಕೂತ್ಕೋ. ನನ್ನ ಪ್ರೀತಿ ಹಾರೇಕನೆ ನಿಂಗೆ ನಗು ನಗುತ್ತಾ ದಾರ ಹಿಡಿದು